ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಪಾಕಿಸ್ತಾನ ಎಷ್ಟೇ ಬೊಬ್ಬೆ ಹಾಕಿದರೂ, ಎಷ್ಟೇ ಚೀನಾದ ಸಹಾಯವನ್ನು ಪಡೆದರೂ ಆಪರೇಷನ್ ಸಿಂಧೂರ್ ಅದರ ನಿಜವಾದ ಮುಖವಾಡವನ್ನು ಕಿತ್ತು ಹಾಕಿದೆ. ಇವತ್ತು ನಾವು ಮಾತನಾಡೋದು ಇದೇ ವಿಷಯದ ಬಗ್ಗೆ. ಪಹಲ್ಗಾಮ್ ದಾಳಿ ನಡೆದ ನಂತರ ಭಾರತ ಸುಮ್ಮನಿರಲಿಲ್ಲ. ಆಪರೇಷನ್ ಸಿಂಧೂರ್ನ ಮೂಲಕ ಭಾರತೀಯ ಸೇನೆ ಉಗ್ರರ ನೆಲೆಗಳ ಮೇಲೆ ನಿರ್ಣಾಯಕ ದಾಳಿ ನಡೆಸಿತು. ಆಗ ಪಾಕಿಸ್ತಾನ ಏನು ಮಾಡಿತು ಗೊತ್ತಾ? ತಕ್ಷಣ ತನ್ನ ಆಲ್ ವೆದರ್ ಫ್ರೆಂಡ್ ಚೀನಾದ ಕಡೆ ಓಡಿತು. ಚೀನಾ ಸುಮ್ಮನೆ ಕೂರಲಿಲ್ಲ. ರಿಯಲ್ ಟೈಮ್ ಇಂಟೆಲಿಜೆನ್ಸನ್ನು ಪಾಕಿಸ್ತಾನಕ್ಕೆ ಕೊಟ್ಟಿತು. ಭಾರತದ ಚಲನವಲನಗಳನ್ನು ಗಮನಿಸಲು ತನ್ನ ಉಪಗ್ರಹಗಳ ಕವರೇಜನ್ನೇ ಬದಲಾಯಿಸಿತು. ಅದು ಸಾಲದೆಂದು ಪಾಕಿಸ್ತಾನದ ರೆಡಾರ್ ಮತ್ತು ಏರ್ ಡಿಫೆನ್ಸ್ ನೆಟ್ವರ್ಕನ್ನು ಮರು ಸಂಘಟಿಸಲು ನೇರ ನೆರವು ನೀಡಿತು. ಅಂದರೆ ಪ್ರಪಂಚದ ಎರಡನೇ ಅತಿದೊಡ್ಡ ಮಿಲಿಟರಿ ಶಕ್ತಿ ಪಾಕಿಸ್ತಾನಕ್ಕೆ ತನ್ನ ಕೈ ಹಿಡಿದು ನಡೆಸುತ್ತಿತ್ತು. ಆದರೆ ಆಗಿದ್ದೇನು? ಇಷ್ಟೆಲ್ಲ ತಾಂತ್ರಿಕ ಬೆಂಬಲ ಇದ್ದರೂ ಪಾಕಿಸ್ತಾನದ ಸೇನೆ ಯಾವುದೇ ಅರ್ಥಪೂರ್ಣ ಪ್ರತಿರೋಧವನ್ನು ತೋರಿಸಲು ವಿಫಲವಾಯಿತು. ಭಾರತದ ಪ್ರಿಸಿಷನ್ ಸ್ಟ್ರೈಕ್ಸ್ ಒಂದೊಂದಾಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದವು. ಆಳಕ್ಕೆ ಇಳಿಯುತ್ತಾ ಹೋದವು. ಇಸ್ಲಾಮಾಬಾದ್ ಒಡೆದೇ ಹೋಯಿತು. ಅದರ ಭದ್ರ ರಕ್ಷಣಾ ವ್ಯವಸ್ಥೆ ಚೂರು ಚೂರಾಯಿತು. ಇಡೀ ಜಗತ್ತು ನೋಡುತ್ತಿತ್ತು. ಉಪಗ್ರಹ ಡೇಟಾ ಬಳಸಿ ಚೀನಾದ ಲೈವ್ ಫೀಡ್ ನೋಡಿಕೊಂಡರೂ ಪಾಕಿಸ್ತಾನಕ್ಕೆ ಭಾರತದ ದಾಳಿಯನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅಂತ. ಬೇರೆಯವರ ಊರುಗೋಲಿಲ್ಲದೆ ನಡೆಯಲಾಗದ ಪಾಕಿಸ್ತಾನದ ಸೇನೆ ಎಂಬ ಸತ್ಯ ಜಗಜ್ಜಾಹೀರಾಯಿತು. ಇಲ್ಲಿ ಇನ್ನೊಂದು ಆಸಕ್ತಿಕರ ಹೋಲಿಕೆ ಇದೆ. ಅದೇ ಚೀನಾ ಇರಾನ್ಗೂ ಇಂತಹದ್ದೇ ಸಹಾಯ ನೀಡಿತ್ತು. ಇಂಟೆಲಿಜೆನ್ಸ್ ಶೇರಿಂಗ್, ಸ್ಯಾಟಲೈಟ್ ಡೇಟಾ, ಏರ್ ಡಿಫೆನ್ಸ್ ಎಲ್ಲವೂ. ಆಗ ಇರಾನ್ ಏನು ಮಾಡಿತು? ಅಮೇರಿಕಾದಂತಹ ಬೃಹತ್ ಶಕ್ತಿಯ ವಿರುದ್ಧವೂ ಅದು ಪ್ರತಿದಾಳಿ ನಡೆಸಿ ಗುರಿಗಳನ್ನು ಹೊಡೆದು ಹಠದಿಂದ ನಿಂತಿತು. ಅಮೇರಿಕಾವೇ ತನ್ನ ತಂತ್ರ ಬದಲಾಯಿಸಬೇಕಾದ ಪರಿಸ್ಥಿತಿ ಬಂತು. ಅಂದರೆ ಚೀನಾದ ಸಹಾಯ ತಪ್ಪಿರಲಿಲ್ಲ. ಆ ಸಹಾಯ ಪಡೆದ ಇರಾನ್ ಅದನ್ನು ಸದುಪಯೋಗ ಮಾಡಿಕೊಂಡಿತು. ಅದೇ ಸಹಾಯ ಪಡೆದ ಪಾಕಿಸ್ತಾನ ಮಾತ್ರ ಭಾರತದ ಎದುರು ಕುಸಿದು ಬಿತ್ತು. ವ್ಯತ್ಯಾಸ ಎಲ್ಲಿದೆ? ತರಬೇತಿಯಲ್ಲಿ, ತಂತ್ರದಲ್ಲಿ ಮತ್ತು ಮನೋಬಲದಲ್ಲಿ. ಪಾಕಿಸ್ತಾನ ಎಷ್ಟೇ ಚೀನಾ ಪಾಕಿಸ್ತಾನ ಗೆಳೆತನದ ಬಗ್ಗೆ ಭಂಡಾರ ತೋರಿಸಲಿ, ಆಪರೇಷನ್ ಸಿಂಧೂರ್ ಈ ಒಂದು ಕಟು ಸತ್ಯದ ಜಗತ್ತಿಗೆ ತೋರಿಸಿದೆ. ಬೇರೆಯವರ ತಂತ್ರಜ್ಞಾನ, ಬೇರೆಯವರ ಉಪಗ್ರಹ, ಬೇರೆಯವರ ಇಂಟೆಲಿಜೆನ್ಸ್ ಇವು ನಿಮ್ಮ ಸ್ವಂತ ದೌರ್ಬಲ್ಯವನ್ನು ಮುಚ್ಚಲಾರವು. ಆ ದಿನ ಭಾರತ ಗೆದ್ದದ್ದು ಶಸ್ತ್ರಾಸ್ತ್ರದಿಂದ ಮಾತ್ರ ಅಲ್ಲ, ತಯಾರಿ, ನಿಖರತೆ ಮತ್ತು ಸ್ವಾವಲಂಬನೆಯಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.